ಶಿವಾಜಿನಗರದಲ್ಲಿ ಜಿಬಿ ಅಧಿಕಾರಿಗಳ ಮೇಲೆ ಹಲ್ಲೆ ಪ್ರಕರಣ ಪ್ರಮುಖ ಆರೋಪಿ ಬಸವರಾಜ್ ಪಡಕೋಟೆ ಬಂಧನ. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರಿಂದ ಬಸವರಾಜ್ ಬಂಧನ. ಪ್ರಕರಣ ಸಂಬಂಧ ಈವರೆಗೆ ಬಂಧಿತರ ಸಂಖ್ಯೆ 11ಕ್ಕೆ ಏರಿಕೆ ಆಗಿದೆ. ಕಠಿಣ ಕ್ರಮ ಜರುಗಿಸಲಾಗುತ್ತೆ ಅಂತ ಹೇಳ್ತಾ ಇರುವಂತದ್ದು ಸಚಿವರು. ಶಿವಾಜಿನಗರದಲ್ಲಿ ಜಿಬಿ ಅಧಿಕಾರಿಗಳ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಪ್ರಮುಖ ಆರೋಪಿ ಬಸವರಾಜ್ ಪಡಕೋಟೆಯನ್ನ ಬಂಧಿಸಲಾಗಿದೆ. ಸಚಿವರು ನೆನ್ನೆನೆ ಮಾತಾಡ್ಬಿಟ್ರು, ಇದನ್ನೆಲ್ಲ ನಾವು ಒಪ್ಕೊಳ್ಳೋಕೆ ಆಗೋದೇ ಇಲ್ಲ, ಇದನ್ನ ಹಾಗೆ ಬಿಡೋಕ್ಕೂ ಆಗಲ್ಲ, ಕಠಿಣ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಅಂತ. ಇದೀಗ 11 ಮಂದಿಯನ್ನು ಬಂಧಿಸಲಾಗಿದೆ. ನಿನ್ನೆ 10 ಅಂತ ಹೇಳ್ತಾ ಇದ್ರು, ಈಗ ಇನ್ನೊಬ್ಬ 11 ಮಂದಿಯನ್ನು ಬಂಧಿಸಲಾಗಿದೆ. ಕಠಿಣ ಕ್ರಮ ಜರುಗಿಸ್ತೀವಿ ಅಂತ ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಇದು ತಪ್ಪು. ಕೆಲಸಕ್ಕೆ ಅಂತ ತೆರಳಿದಂಥ ಅಧಿಕಾರಿಗಳ ಮೇಲೆ ದರ್ಪ ಮೆರೆದಿದೆಯಲ್ಲ, ಇದು ವ್ಯಾಪಕ ವಿರೋಧಕ್ಕೆ ಕಾರಣ ಆಗಿತ್ತು. ಯಾವುದೇ ಸಂಘನೋ ಸಂಸ್ಥೆನೋ ಸಂಘಟನೆನೋ ದೊಡ್ಡ ವ್ಯಕ್ತಿನೋ ಇನ್ನೊಂದೋ ಮತ್ತೊಂದು, ಆದರೆ ವರ್ತನೆಗಳು ನೆಟ್ಟಿಗಿರಬೇಕು. ಅಧಿಕಾರಿಗಳಿಗೇನು ತಪ್ಪು ಮಾಡಿರ್ತಾರೆ, ಸರ್ಕಾರ ಅವ್ರಿಗೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳಿರ್ತಾರೆ, ಹಿಂಗೆ ಮಾಡಿ ಅಂತ. ಅದನ್ನು ಅವ್ರು ಫಾಲೋ ಮಾಡ್ತಾ ಇರ್ತಾರೆ ಅಷ್ಟೇ. ಅಥವಾ ಅವರ ವೈಯಕ್ತಿಕ ಹಿತಾಸಕ್ತಿ ಇಲ್ಲಿ ಏನೂ ಇರಲ್ಲ, ಅಥವಾ ವೈಯಕ್ತಿಕವಾಗಿ ಅವ್ರಿಗೇನೂ ಲಾಭ ಇರೋದಿಲ್ಲ. ಇಲ್ಲಿ ಮಹಿಳಾ ಸಿಬ್ಬಂದಿ ಅನ್ನೋದನ್ನು ನೋಡೋದೆ ಪೆಪ್ಪರ್ ಸ್ಪ್ರೇ ಎಲ್ಲ ಸ್ಪ್ರೇ ಮಾಡಿಬಿಟ್ಟಿದ್ದಾರೆ. ತಪ್ಪಲ್ವಾ ಅದು? ಇದು ಗೂಂಡಾಗಿರಿಯ ವರ್ತನೆ, ರೌಡಿಸಮ್ ಮಾಡಿರೋದು, ಇನ್ನೇನೂ ಅಲ್ಲ. ಎಲ್ಲ ಕಡೆ ಒಕ್ಕಲ್ಲಿ ಎಬ್ಬಿಸ್ತಾ ಇಲ್ವಾ? ನೀವೇನು ಸ್ಪೆಷಲ್ಲ? ಹೋರಾಟ ಮಾಡಬೇಕೋ ಮಾಡಿ ಹೋರಾಟ. ಆ ಹೋರಾಟ ಹೆಂಗಿರಬೇಕು? ನ್ಯಾಯಯುತವಾಗಿರಬೇಕು, ಸೌಜನ್ಯಯುತವಾಗಿರಬೇಕು. ನಿಮ್ಮ ತಲೆ ಚಚ್ಕೊಳ್ಳಿ ನೋಡೋಣ, ಹೋಗಿ ಅಲ್ಲೆಲ್ಲಾದರೂ ತಳ್ಳಿ ಬಿಸಾಕ್ತಾ ಇದ್ದೀರಲ್ಲ, ಅಯ್ಯೋ ನಮ್ಗೆ ಅನ್ಯಾಯ ಆಯಿತು ಅಂತ ನಿಮ್ಮ ತಲೆ ಚಚ್ಕೊಳ್ಳಿ, ಆಗಲ್ಲ ತಾನೆ. ಅವ್ರು ಬಂದಿರೋದು ಕೆಲಸಕ್ಕೆ, ಇದೊಂದು ಕಾಮನ್ ಸೆನ್ಸು. ಅವ್ರಗಳ ಕೈಯಲ್ಲಿ ಏನಿರುತ್ತೆ, ಅಧಿಕಾರಿಗಳ ಕೈಯಲ್ಲಿ? ಯಾರಾದರೂ ಶಾಸಕರುಗಳು, ಸಚಿವರುಗಳು, ಸರ್ಕಾರ ಅಧಿಕಾರಿಗಳು ಹೇಳ್ದಂಗೆ ಕೇಳ್ತಾರಾ? ಬೇಡ ಸರ್ ಅಂತ ಅಧಿಕಾರಿಗಳು ಹೇಳ್ಬಿಟ್ರೆ ಆಯಿತು ಬೇಡ ಅಂದರು ಅಧಿಕಾರಿ ಅಂತ ನಿಲ್ಲಿಸ್ಬಿಡ್ತಾರೆ. ಇದೊಂದು ಕಾಮನ್ ಸೆನ್ಸ್ ಅಲ್ವಾ ಇದು? ಕೆಲಸಕ್ಕೆ ಬಂದವ್ರ ಮೇಲೆ ಈ ಥರ ದರ್ಪ ಮೆರೆಯೋದು ಅಂತ ಅಂದರೆ. ಸೊ ಇದೀಗ ಆ್ಯಕ್ಷನ್ ಆಗಿದೆ. ರೌಡಿ ಶೀಟ್ ಓಪನ್ ಮಾಡಬೇಕಾಗತ್ತೆ ಅನ್ನೋದನ್ನೇ ಹೇಳ್ತಾ ಇದ್ರು. ಇವ್ರದ್ದೆಲ್ಲ ಒಂದು ಪ್ಲ್ಯಾನ್ ಅಂತೆ. ಅಂಗಡಿಗಳನ್ನು ಬಾಡಿಗೆ ಕೊಟ್ಬಿಡೋದು ಈ ಫುಟ್ಪಾತ್ ಮೇಲೆ. ಇವ್ರದ್ದು ಆಸ್ತಿ ಇವ್ರದ್ದಲ್ಲ, ಆದ್ರೂ ಬಾಡಿಗೆಗೆ ಅಂತ ಕೊಟ್ಟು ದುಡ್ಡು ವಸೂಲಿ ಮಾಡೋ ಕೆಲಸ ಮಾಡೋದು. ಸೊ ಈ ಫುಟ್ಪಾತ್ನಲ್ಲಿ ಅಂಗಡಿ ಹಾಕೊಳ್ಳೋದಕ್ಕೂ ಇವ್ರಿಗೆ ದುಡ್ಡು ಕೊಡಬೇಕಂತೆ. ದುಡ್ಡು ಕೊಡಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಅಲ್ಲೂ ಇದೇ ಥರ ದಾಂಧಲೆ ಮಾಡ್ತಾರೆ. ಈಗ ಆವಾಗ ಇದು ಎತ್ತಂಗಡಿ ಮಾಡಿದ್ರು, ಇವ್ರ ಜೇಬಿಗೆ ಹೊಡೆತ ಬಿತ್ತಲ್ಲ, ಅದಕ್ಕೆ ಈ ಥರ ರಾಕ್ಷಸರ ಥರ, ಮೃಗಗಳ ಥರ, ನಾನ್ಸೆನ್ಸ್ಗಳ ಥರ ವರ್ತನೆಯನ್ನು ಮಾಡಿರೋದು. ಇದೀಗ ಸಚಿವರು ಈ ವಿಚಾರವನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಶಿವಾಜಿನಗರದಲ್ಲಿ ಜಿಬಿ ಅಧಿಕಾರಿಗಳ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 11 ಮಂದಿಯನ್ನು ಬಂಧಿಸಲಾಗಿದೆ.